ಹೋಳಿ ಹಬ್ಬಕ್ಕೆ ಮಾಡಿದಂತಹ ಬಾತ್ ಅನ್ನ ತಿಂದು ಗೋಕುಲ ವಿದ್ಯಾಸಂಸ್ಥೆಯ ಶಾಲಾ ವಿದ್ಯಾರ್ಥಿಯೊಬ್ಬ ತನ್ನ ಕೊನೆ ಉಸಿರೆಳೆದಿದ್ದಾನೆ. ಇನ್ನು 29 ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದ ಬಳಿ ಸಂಭವಿಸಿದೆ. ಮೇಘಾಲಯ ಮೂಲದ ವಿದ್ಯಾರ್ಥಿ ಕ್ರೇಗ್ ಲಾಂಗ್ ಎಂಬ 14 ವರ್ಷದ ವಿದ್ಯಾರ್ಥಿ ದುರ್ದೈವಿ ಆಗಿರುವಂತಹ ವಿದ್ಯಾರ್ಥಿಯಾಗಿದ್ದಾನೆ. ಇನ್ನು ಮಳವಳ್ಳಿ ಪಟ್ಟಣದ ಪೇಟೆಯ ಬೀದಿಯಲ್ಲಿ ಶುಕ್ರವಾರ ಸೇಟ್ಗಳು ಹೋಳಿ ಹಬ್ಬದ ಆಚರಿಸುತ್ತಿದ್ರು. ಈ ವೇಳೆ ಸೇಟ್ಗಳಿಗೆ ತಿಂಡಿ ವ್ಯವಸ್ಥೆಯನ್ನ ಹೋಟೆಲ್ನಿಂದ ತಂದಿರಿಸಿಕೊಂಡಿದ್ದು, ಅವರು ತಿಂದು ಉಳಿದ ತಿಂಡಿಯನ್ನ ಗೋಕುಲ ವಿದ್ಯಾಸಂಸ್ಥೆಗೆ ನೀಡಿದ್ದು, ಅಲ್ಲಿ ವಾಸವಾಗಿದ್ದಂತಹ ಸರಿಸುಮಾರು 30ಕ್ಕೂ ವಿದ್ಯಾರ್ಥಿಗಳು ಈ ಒಂದು ಆಹಾರವನ್ನ ಸೇವಿಸಿದ್ರು. ಆದ್ರೆ ಗ್ರೇಗ್ ಲಾಂಗ್ ವಿದ್ಯಾರ್ಥಿ ಆಸ್ಪತ್ರೆಯಲ್ಲಿ ತನ್ನ ಕೊನೆಯುಸಿರೆಳೆದಿದ್ದು, 30 ವಿದ್ಯಾರ್ಥಿಗಳಲ್ಲಿ 29 ವಿದ್ಯಾರ್ಥಿಗಳು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಡಿಎಚ್ ಡಾಕ್ಟರ್ ಮೋಹನ್, ಟಿಎಚ್ ಡಾಕ್ಟರ್ ವೀರಭದ್ರಪ್ಪ, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಈ ವೇಳೆ ಡಾಕ್ಟರ್ ಮೋಹನ್ ಮಾತನಾಡಿ, ಶೇಟ್ಗಳು ಹೋಳಿ ಹಬ್ಬದಲ್ಲಿ ಊಟಕ್ಕೆ ಬಳಸಿದಂತಹ ಉಳಿದ ಬಾತ್ ಅನ್ನ ತಿಂದು ಇದರಿಂದ ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 29 ಮಂದಿ ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ. ಓರ್ವ ವಿದ್ಯಾರ್ಥಿ ತನ್ನ ಕೊನೆಯುಸಿರೆಳೆದಿದ್ದಾನೆ ಎಂದು ತಿಳಿಸಿದರು. ಇದಲ್ಲದೆ ಸೇಟ್ಗಳು ಸಹ ಸುಮಾರು 40 ಮಂದಿ ಅಸ್ತವ್ಯಸ್ತಗೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತಿದೆ ಎಂದರು. ಇನ್ನು ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ತವ್ಯಸ್ತಗೊಂಡ ಮಕ್ಕಳ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಅಧಿಕಾರಿಗಳ ಜೊತೆ ಚರ್ಚಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಕ್ಕಳು ಅಸ್ತವ್ಯಸ್ತಗೊಂಡಿರುವುದು ತಡವಾಗಿ ಆಸ್ಪತ್ರೆಗೆ ದಾಖಲು ಮಾಡುವುದರಿಂದ ಒಂದು ವಿದ್ಯಾರ್ಥಿ ತನ್ನ ಕೊನೆ ಉಸಿರೆಳೆದಿದ್ದಾನೆ. ಇದರ ನಿರ್ಲಕ್ಷ್ಯದಿಂದ ಈ ಅನಾಹುತ ಸಂಭವಿಸಿದೆ. ಇಲ್ಲಿ ಒಂದು ಶಾಲಾ ಇರುವುದು ಶಾಸಕನಿಗಾಗಿ ನನಗೆ ಗೊತ್ತಿಲ್ಲ ಎಂದು, ಇನ್ನು ಈ ಘಟನೆ ಬಗ್ಗೆ ಸರ್ಕಾರ ಹಾಗೂ ಇಲಾಖೆಯವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇನ್ನು ಅಸ್ತವ್ಯಸ್ತಗೊಂಡಿರುವ ಎಲ್ಲ ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗುತ್ತದೆ. ಎಲ್ಲರೂ ಶೀಘ್ರ ಗುಣಮುಖವಾಗಲಿ ಎಂದರು. ಇನ್ನು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಗೋಕುಲ ವಿದ್ಯಾಸಂಸ್ಥೆ 1983ರಿಂದ ಶಾಲೆಗೆ ಅಂದರೆ 1ರಿಂದ 8ನೇ ತರಗತಿಯನ್ನ ನಡೆಸಲು ಅನುಮತಿ ನೀಡಿದೆ. ಆದರೆ ವಸತಿ ನಿಲಯ ನಡೆಸುವುದಕ್ಕೆ ಅನುಮತಿ ಇಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿದಂತೆ ಇನ್ನೂ ಹಲವಾರು ಶಾಸಕರು ಮತ್ತು ಮುಖ್ಯಸ್ಥರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಖಾಸಗಿ ಶಿಕ್ಷಣ ಸಂಸ್ಥೆ ಗೋಕುಲ ವಿದ್ಯಾಸಂಸ್ಥೆ ಅಂತ ಕಾಗೇಪುರದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಹೋಳಿ ಹಬ್ಬದ ದಿನ ಏನು ಅವ್ರಿಗೆ ಸರಬರಾಜು ಮಾಡಿದಂಥ ಊಟದಲ್ಲಿ ವ್ಯತ್ಯಾಸ ಆಗಿ ಮಕ್ಕಳಿಗೆ ಒಂದು ಫುಡ್ ಪಾಯ್ಸನಿಂಗ್ ಥರ ಆಗಿ ಕೆಲವು ಹೊಟ್ಟೆ ನೋವು, ಕೆಲವು ಜ್ವರ, ಕೆಲವು ವಾಂತಿ ಎಲ್ಲ ಆಗಿದೆ. ಸ್ವಲ್ಪ ನೆಗ್ಲಿಜೆನ್ಸ್ ಇದೆ. ಸ್ವಲ್ಪ ನಿಧಾನಕ್ಕೆ ಒಂದು ಮಕ್ಕಳನ್ನ ಆಸ್ಪತ್ರೆಗೆ ತಂದದ್ದು ಮತ್ತು ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದು ತಡವಾದ್ದರಿಂದ ಒಂದು ಗಂಟೆ ಹೊತ್ತು ಕೆಟ್ಟದ್ದು ನಡೆಸತಕ್ಕಂಥದ್ದು. ಆದರೆ ಈಗಾಗಲೇ ಆ ಒಂದು ಶಾಲೆ ನಾನೇ ನೋಡಿಲ್ಲ, ಒಳಗೆ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇದೆ. ಇವತ್ತೇ ಅಲ್ಲೊಂದು ಈ ಥರ ಶಾಲೆ ಇದೆ ಅನ್ನೋದ್ರಿಂದ ಅಲ್ಲಿ ಏನೇ ತಪ್ಪುಗಳಿದ್ರು ಅದ್ರ ಮೇಲೆ ಒಂದು ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿಯುತ ತೀರ್ಮಾನ ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಮಕ್ಕಳು ಹೆಚ್ಚುವರಿ ಒಂದು ಚಿಕಿತ್ಸೆಗೋಸ್ಕರ ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಎಲ್ಲರೂ ಶಿಫ್ಟ್ ಮಾಡ್ತಾರೆ. ಸರ್, ಹೊರ ರಾಜ್ಯದಿಂದ ಇಲ್ಲಿ ಕರ್ಕೊಂಡು ಇರಿಸ್ಕೊಂಡಿದ್ದಾರೆ, ಅದಕ್ಕೆ ಯಾವುದು ಅನುಮತಿ ಇಲ್ಲ ಅಂತ ಸಾಲ ಬಗ್ಗೆ ಹೇಳಿದ್ನಲ್ಲ, ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಇಲ್ಲ. ಸಂಸ್ಥೆ ಬಗ್ಗೆ ಏನಾದ್ರು ಕ್ರಮಕ್ಕೆ ಸಂಸ್ಥೆ ಬಗ್ಗೆ ಆಗಲೇ ಹೇಳಿದ್ನಲ್ಲ, ಸರ್ಕಾರ ಮತ್ತು ಇಲಾಖೆ ಸೂಕ್ತವಾದ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾದಂಥ ಎಲ್ಲ ಜವಾಬ್ದಾರಿನೂ ಜಿಲ್ಲಾಡಳಿತರು ಮಾಡ್ತಾರೆ. ಅವರು ಮೇಘಾಲಯದಿಂದ ಬಂದಿದ್ದರು ಕೆಲವರು ಅಂತ ಹೇಳ್ತಾರೆ. ಅದಕ್ಕೆ ವಸತಿ ನಿಲಯಕ್ಕೆ ಅನುಮತಿ ನಿಮ್ಮ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ?
ಈ ಶಾಲೆ 88-89ರಲ್ಲೇ ಅನುಮತಿ ಪಡ್ಕೊಂಡು ತೆರೆದಿರ್ತಕ್ಕಂಥ ಶಾಲೆ ಇದು. ಇದು ಅಧಿಕೃತವಾಗಿ ನಡೀತಾ ಇದೆ. ಅದಕ್ಕೆ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ, ರಿನ್ಯೂವಲ್ ಆಗಿದೆ. ಆದರೆ ಬೋರ್ಡಿಂಗಿಗೆ ಅವಕಾಶ ಇಲ್ಲ. ಮಕ್ಕಳನ್ನು ಅಲ್ಲಿ ವಸತಿ ಸಹಿತ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದು ಅವರು ಅನಧಿಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇವಾಗ ಶಾಲೆ ವಿರುದ್ಧ FIR ಮಾಡಿಸ್ತಾ ಇದ್ದೀವಿ. ಮಾಹಿತಿ ಎಲ್ಲನೂ DC ಸರ್ಗೆ ಎಲ್ಲ ಕೊಟ್ಟಿದ್ದೀವಿ. ಈಗ ಮೇಡಮ್ ಅಲ್ಲಿ ಎಷ್ಟನೇ ತರಗತಿವರೆಗೆ ಅವಕಾಶ? ಅದು 1 to 10ವರೆಗೂ ರಿನ್ಯೂವಲ್ಗೆ ಹಾಕ್ಕೊಂಡಿದ್ದಾರೆ. ಆದರೆ 1ರಿಂದ 8ನೇ ತರಗತಿವರೆಗೆ ನಡೀತಾ ಇದೆ ಶಾಲೆ. 202 ಮಕ್ಕಳಿದ್ದಾರೆ. ಸ್ಯಾಟ್ಸ್ ಪ್ರಕಾರ 202 ಮಕ್ಕಳಿದ್ದಾರೆ. ಈ ಹುಡುಗ 8ನೇ ಕ್ಲಾಸ್ ವಿದ್ಯಾರ್ಥಿ. ಈ ಥರ ಅವರು ಮೇಘಾಲಯದಿಂದ ಕರ್ಕೊಂಡು ಬಂದು ಅವರನ್ನು ಅಲ್ಲಿ ವಸತಿಗೆ ಅವಕಾಶ ಇಲ್ಲದೆ ಹೋದರೂ ಅವರು ವಸತಿ ಮಾಡ್ಕೊಂಡಿರೋದು ಅದು ತಪ್ಪು, ನಿಯಮ ಬಾಹಿರ. ಇಲ್ಲ ನಮ್ಮ BCMಲ್ಲಿ ಇರಬೇಕು, ಇಲ್ಲ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳಿದೆಯಲ್ಲ ಅಲ್ಲಿ ಇರಬೇಕು ಮಕ್ಕಳು. ಈ ಥರ ಶಾಲೆಯಲ್ಲಿ ಬೋರ್ಡಿಂಗ್ ಮಾಡೋವಂಥ ಅವಕಾಶಗಳಿಲ್ಲ. ಹಾಗಾಗಿ ಅವ್ರ ವಿರುದ್ಧ, ಶಾಲೆ ವಿರುದ್ಧ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನಿಮ್ಮ ಪ್ರಕಾರ 8ನೇ ಕ್ಲಾಸ್ವರೆಗೆ ಮಾತ್ರ ಅನುಮತಿ ಇದೆ ಅಂತಾರೆ, ಆದರೆ 10ನೇ ಕ್ಲಾಸ್ ವಿದ್ಯಾರ್ಥಿನೂ ಅಲ್ಲೇ ಓದ್ತಾ ಇದ್ದಾನೆ ಅಂತಲ್ಲ? ಅವರು ಮಕ್ಕಳಿಗೆ ಆಫ್ಟರ್ ಸ್ಕೂಲ್ ಅವರ್ಸು ಟ್ಯೂಷನ್ ಕೂಡ ಮಾಡ್ತಾ ಇದ್ರು ಅಂತ ಈಗ ಬಂದಿರೋ ಮಾಹಿತಿ ನಮಗೆ. ಹಾಗಾಗಿ ಅವತ್ತು ಹೋಲಿ ಹಬ್ಬ ಆಚರಣೆ ಮಾಡೋ ದಿನ ಆ ಮಗುನೂ ಅಲ್ಲಿ ಊಟ ಮಾಡಿದೆ. ಟ್ಯೂಷನ್ಗೆ ಬರ್ತಾ ಇದ್ರಂತೆ. ಆ ಮಗುನೂ ಊಟ ಮಾಡಿದೆ. ಹಾಗಾಗಿ ಅದನ್ನು ಕೂಡ ಅಸ್ವಸ್ಥ ಆಗಿದೆ. ಆ ಹುಡುಗ ಅಲ್ಲೇ ಓದಿದ್ದೀನಿ ಅಂತ ನಮಗೆ ಮಾಹಿತಿ ನೀಡಿದೆ. ನಾವು ಅಲ್ಲೇ ಓದ್ತಾ ಇದ್ದೀನಿ ಅಂತ ಸಾಧ್ಯನೇ ಇಲ್ಲ. ಆ ಸ್ಕೂಲಲ್ಲಿ 10ನೇ ಕ್ಲಾಸ್ ನಡೀತಾನೆ ಇಲ್ಲ. ಹುಡುಗನೇ 1ರಿಂದ 8ರವರೆಗೆ ಓದಿರಬಹುದು. ಆಮೇಲೆ ಟ್ಯೂಷನ್ಗೆ ಬಂದಿರ್ತಾನೆ ಅನ್ಸುತ್ತೆ. ಅವನು 10ನೇ ಕ್ಲಾಸ್ ಎಲ್ಲಿ ಓದಿದ್ದಾನೆ ಅನ್ನೋದು ಅವನ ಜೊತೆಗೆ ಮಾತಾಡಿದಾಗಲೇ ಗೊತ್ತಾಗೋದು ನಮಗೆ. ಅದನ್ನು ಅವ್ರಿಗೆ ಇವರು ತಿಂದಿದ್ದಾರೆ, ಕೆಲವು ಸೇಟುಗಳು, ಮತ್ತು ಹಾಸ್ಟೆಲ್ ಮಕ್ಕಳಿಗೂ ಕಳಿಸಿದ್ದಾರೆ. ಹಾಸ್ಟೆಲಲ್ಲಿ 30 ಜನ ಮಕ್ಕಳಿದ್ರು, 30 ಜನ ತಿಂದಿದ್ದಾರೆ. ಅವರಿಗೆ ನಿನ್ನೆ ಸಂಜೆಯಿಂದ ಅವರಿಗೆ ವಾಂತಿ ಬಂದಿರ್ತಕ್ಕಂಥದ್ದು ಆಗಿದ್ದಾರೆ. ಅದೇ ರೀತಿ ಸೇಟು ಹೊರಗಳು ಆಗಿದೆ, ಅವರೆಲ್ಲ ಬೇರೆ ಬೇರೆ ಕಡೆ ಅಡ್ಮಿಟ್ ಮಾಡಿದ್ದಾರೆ, ಎಲ್ಲ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರೋದ್ರಲ್ಲಿ 30 ಜನರಲ್ಲಿ ಒಬ್ಬ ತೀರ್ಕೊಂಡ. ಇಲ್ಲಿ 29 ಜನನ ಕರ್ಕೊಂಡ್ಬಂದಿದ್ದು ಅಡ್ಮಿಟ್ ಮಾಡಿದ್ವಿ. ಬೆಳಗ್ಗೆ ಅವ್ರು ಡೆತ್ ಆಗಿ ಬಂದಿದ್ದಕ್ಕೆ ನಮ್ಗೆ ಗೊತ್ತಾಯಿತು. ಸೊ ತಕ್ಷಣಕ್ಕೆ ನಾವೆಲ್ಲರೂ ಕಳಿಸಿ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಮೊನ್ನೆ ನೈಟ್ ಆಗಿದೆ, ಬಟ್ ಯಾರು ಏನೇ ಮಧ್ಯಾಹ್ನದಿಂದ ಸರ್ ಆ ಒಂದು ಆಶ್ರಮದಲ್ಲಿ ಎಷ್ಟು ಜನ ಇವರು LKGಯಿಂದ 8ನೇ ತರಗತಿವರೆಗೆ ಹೋಗಿದ್ರು. ಅದು 386 ಜನ ಶಾಲೆಗೆ ಹೋಗ್ತಿದ್ದಾರೆ. ಆದರೆ ಅವ್ರು ಯಾರು ಹಾಸ್ಟೆಲಲ್ಲಿ ಇಲ್ಲ. ಇವರು ಹಾಸ್ಟೆಲ್ನಲ್ಲೇ ವಾಸ ಇದ್ದಂಥ 30 ಜನ. ಆ 30 ಜನದಲ್ಲಿ 29 ಜನ ಇಟ್ಟಿದ್ದಾರೆ. ನಮ್ಮ ಸರ್ ಎಲ್ಲರೂ ಮೇಘಾಲಯ ಇಬ್ಬರು ಈಗ ಬಂದಿರೋ 29 ಜನದಲ್ಲಿ ಒಬ್ಬರು ಬಸವನಹಳ್ಳಿ ಮತ್ತು ಇನ್ನೊಂದು ಹಾಗೇಪುರ ಅಂತ ಇಬ್ಬರು ಬಿಟ್ಟರೆ ಮಿಕ್ದವರೆಲ್ಲ ಮೇಘಾಲಯ, ನೇಪಾಳ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಟ್ರೇಸ್ ಔಟ್ ಮಾಡಿದ್ದಾರೆ. ತಹಶೀಲ್ದಾರ್ ಈಗಿನ ಮಕ್ಕಳ ಪರಿಸ್ಥಿತಿ ಹೇಗಿದೆ? ಈಗ ಹುಷಾರಾಗಿದ್ದಾರೆ. ಈಗ ಸ್ವಲ್ಪ ಡಿಹೈಡ್ರೇಷನ್ ಇದೆ, ಅದೇ ಡಿಹೈಡ್ರೇಷನ್ ಕರೆಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಎಲ್ಲ ಸ್ಟಾಫ್ ಕರ್ಕೊಂಡು 3 ವಾರ್ಡಲ್ಲಿ ಶಿಫ್ಟ್ ಮಾಡ್ಕೊಂಡು ಅವ್ರಿಗೆ ಅವ್ರು ಎಷ್ಟು ಜನ ಇದ್ರು ಸರ್? ಅದೇ ಗೊತ್ತಾಗ್ತಿಲ್ಲ ನಮಗೆ. ಅವ್ರು ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ಈಗ ನಮ್ಗೆ ಬಂದಿರೋ ಅಂದಾಜು 40 ಮೆಂಬರ್ಸ್ ಅವರು ಅಂತ. ಅವರು 40 ಜನ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ. ಅಸ್ವಸ್ಥ ಆಗಿರೋದು 40 ಜನ ಅಸ್ವಸ್ಥವಾಗಿ ಹೋಗಿದ್ರು, ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಷನ್ ಆಗಿದೆ. ಈ ಮಗು ಡೆತ್ ಆಗಿರೋದು ಯಾವಾಗ ಸರ್? ಇವತ್ತು ಬೆಳಿಗ್ಗೆ ಈ ಮಗು ಚೆನ್ನಾಗಿ ಓಡಾಡ್ಕೊಂಡು ಬಂದಿದೆ. ಬಂದ ತಕ್ಷಣ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿದೆ. ಸಡನ್ನಾಗಿ ಕೊಲ್ಯಾಪ್ಸ್ ಆಗಿರೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ಗೆ ಇದು FIR ಬುಕ್ ಮಾಡ್ಕೊಂಡು ಪೊಲೀಸ್ ಕೇಸ್ ಮಾಡಿ ಆ ಮಗುಗೆ ಪೋಸ್ಟ್ ಮಾರ್ಟಮ್ ಏನು ಊಟ ಮಾಡಿದ್ರು? ಬಾತ್ ಊಟ ಮಾಡಿದ್ರು. ಈಗ ಮಕ್ಕಳ ಕಂಡೀಷನ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಎಲ್ಲರೂ ಹುಷಾರಾಗಿದ್ದಾರೆ. ಎಲ್ಲ ಡಿಹೈಡ್ರೇಷನ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ವಿ. ಮಾಡಿ ಆಗಿದೆ. ಆ್ಯಂಟಿಬಯೋಟಿಕ್ಸ್ ಹಾಕಿದ್ದೀವಿ. ವಾಂತಿಗೋಸ್ಕರ ವಾಂತಿ ನಿಲ್ಲೋದಕ್ಕೆ ಆಂಡೋಮ್ನಲ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಈಗ ಮಕ್ಕಳುಗಳೆಲ್ಲ ಸುಧಾರಿಸ್ತಾರೆ. ಇವತ್ತು ಬೆಳಗ್ಗೆ ನನಗೆ 8 ಗಂಟೆಗೆ ಮಾಹಿತಿ ಬಂತು, ಈ ರೀತಿ ಅವರು ಡೆತ್ ಆಗಿದೆ, ಮಗು ಬಂದಿದೆ. ತಕ್ಷಣ ನಾನು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ಅಧಿಕಾರಿಗಳಿಗೆ ಆ್ಯಂಬುಲೆನ್ಸ್ ಕಳಿಸಿ ಇರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಇದ್ದೀವಿ. ಅವ್ರನ್ನ ಕರೆಸಿ 8:30ಗೆ ನಾವು ಎಲ್ಲರನ್ನೂ ಇಲ್ಲಿ ಶಿಫ್ಟ್ ಮಾಡ್ಕೊಂಡು 8:30 ಚಿಕಿತ್ಸೆ ಸ್ಟಾರ್ಟ್. ಸರ್, ಈ ಹೋಳಿ ಆಚರಣೆ ಮಾಡೋದು ಸರ್ ಎಲ್ಲ ಆಚರಣೆ ಮಾಡೋದು ಅವ್ರು ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೇಟುಗಳು ಊಟವನ್ನ ಅವ್ರ ಮಕ್ಕಳು ಕೊಡಿಸ್ಕೊಟ್ಟಿದ್ದಾರೆ. ನೀವು ಎಲ್ಲಿಂದ ತರಿಸಿದ್ರೆ ಅದೇನು? ಅದು ಸಿದ್ದಪ್ಪ ಹೋಟ್ಲ್ ಅಂತೇನೋ ಇದೆ, ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ಫಸ್ಟ್ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ, ನಂತರ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್. ಅಂದ್ರೆ ನೆನ್ನೆ ಬೆಳಿಗ್ಗೆ ಅಸ್ವಸ್ಥ ಆಗಿದ್ರೆ ಸರ್? ನೆನ್ನೆ ಬೆಳಿಗ್ಗೆ ಅಲ್ಲ, ನನಗೆ ಪದೇ ಮಧ್ಯಾಹ್ನದ ಮೇಲೆ ವಾಂತಿ ಭೇದಿ ಆಗಿದೆ. ಹೋಗಿ ನಮ್ಮ ರೋಗಿ ಚಿಕಿತ್ಸೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ತಾಲೂಕು ಆರೋಗ್ಯ ಹೋಗಿದ್ದಾರೆ. ಅವಾಗ ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲ ಮಾಡ್ಕೊಂಡಿಲ್ಲ. ಯಾರಿಗಾದ್ರೂ ಸುಸ್ತಾದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿತ್ತು. ಏನು 1 ಬೋಟ್ 2 ಬೋಟ್ ಆಗಿತ್ತು ಅಷ್ಟೇ. ಆದ್ರೆ ಹುಡುಗ ಏನಕ್ಕೆ ಸತ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈಗ ಡಿಹೈಡ್ರೇಷನ್ ಆಗಿರೋದು ಅಂತ, ಯಾಕೆ ಅಷ್ಟೊಂದು ಡಿಹೈಡ್ರೇಷನ್ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಏನಕ್ಕೆ ಸತ್ತಿದ್ದಾನೆ ಅನ್ನೋದು ಪೋಸ್ಟ್ ಮಾರ್ಟಮ್ ಇಲ್ಲ, ಅದು ಗೊತ್ತಿಲ್ಲ. ಅದು ವಿಚಾರಿಸ್ಬೇಕು. ಈಗ ಅವರೆಲ್ಲರೂ ಏನಾಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ.
2 ಸೇಟುಗಳು. ಈಗ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಫಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಇವ್ರಿಗೆ ಫುಡ್ ಸೇಫ್ಟಿ ಆಫೀಸರ್ಗೆ ಅದು ಶುಕ್ರವಾರ ರಾತ್ರಿ ಊಟ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಎಲ್ಲ ವಾಂತಿ ಸ್ಟಾರ್ಟ್ ಆಗಿದೆ. ನಿನ್ನೆ ಹೋಗಿ ನಮ್ಮ ರೋಗ ಚಿಕಿತ್ಸೆ ಕೊಟ್ಟು ಬಂದಿದೆ. ಸೊ ಅವರಿಗೆ ಹೇಳಿ ಇನ್ಫಾರ್ಮ್ ಮಾಡಿದ್ದು ಶಿಫ್ಟ್ ಮಾಡಿ ಏನಾದ್ರು ಕಮ್ಮಿ ಆಗಲಿದೆ ಅಂತ ಮಾಡಿರಲಿಲ್ಲ. ಸೊ ಒಂದು ಮಗು ಚೆನ್ನಾಗಿ ಓಡಾಡ್ಕೊಂಡಿತ್ತು, ಸಡನ್ ಆಗಿ ಡೆತ್ ಆಗಿದೆ. ಬಟ್ ಅದು ಏನಕ್ಕೆ ಡೆತ್ ಆಗಿದೆ ಅನ್ನೋದನ್ನ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಈಗ ನಾವು ಡಿಹೈಡ್ರೇಷನ್ ಇರಲಿಲ್ಲ, ಹಾಗಾಗಿ ಅದು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಮಾಡ್ತೀವಿ. ಈಗ ಇನ್ನು ಉಳಿಕೆ 30 ಜನದಲ್ಲಿ 29 ಜನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ವಲ್ಪ ಡಿಹೈಡ್ರೇಷನ್ ಇದೆ, ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದೀವಿ. 29 ಜನದಲ್ಲಿ 2 ಸ್ಥಳೀಯರು, ಒಬ್ಬರು ಬಸವಂತಪುರ ಅಂತ ಒಂದು, ಮತ್ತು ಇನ್ನೊಂದು ಕಾಗೇಪುರ ಅನ್ನೋ ಒಂದು ಗ್ರಾಮದವರು. ಅಲ್ಲಿ ನೈಟ್ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲಿ ಪಾಠ ಆಗಿತ್ತು. ಇನ್ನು 28 ಜನ ಒಬ್ಬರು ತೀರ್ಕೊಂಡಿದ್ದೀರಿ. 27 ಜನದಲ್ಲಿ ಇವರೆಲ್ಲ ಮೇಘಾಲಯ, ನೇಪಾಳ ಅಂತಾರೆ. ಒಂದು ಫ್ಯಾಷನ್ ಸರ್ ಅವ್ರನ್ನ ನೋಡ್ಕೊತಾರೆ ಅದ್ರ ಬಗ್ಗೆ. ಈಗ ಅವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರಿಗೂ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಸಂಪೂರ್ಣ ಹುಷಾರಿದ್ದಾರೆ. ಇದೇ ರೀತಿ ಆ ಸೇಟುಗಳು ಏನು ಹಬ್ಬಕ್ಕೆ ಊಟ ಮಾಡಿಸಿದ್ರು, ಅಡುಗೆ ಮಾಡಿಸಿದ್ರು, ಅವರು ತಿಂದು ಅವ್ರಿಗೂ ಕೂಡ ಜಾಸ್ತಿ ವಾಂತಿ ಭೇದಿ ಪ್ರಕರಣಗಳಿಗೆ ಎಲ್ಲ ನಾರಾಯಣ ಹಾಸ್ಪಿಟಲ್ಸು ಮತ್ತು ಮಣಿಪಾಲ್ ಹಾಸ್ಪಿಟಲ್ ಇದ್ದಾರೆ, ಎಲ್ಲ ಕಡೆ ಕಳಿಸಿದ್ವಿ ಏನೇನಾಗಿದೆ ಪರಿಸ್ಥಿತಿ ನೋಡ್ಕೊಳ್ಳೋಕ್ಕೆ. ಹಾಗೆ ಒಬ್ಬರು ಜೀಮಾನೆಗೌಡ ಆಸ್ಟರ್ ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ದಾರೆ. ಈಗ ಅಲ್ಲಿಗೂ ಹೋಗ್ತಾ ಇದ್ದೀನಿ. ಬೆಳಗ್ಗೆ 8 ಇನ್ಫಾರ್ಮೇಷನ್ ಮೆಡಿಕೋ ಲೀಗಲ್ ಕೇಸ್ ಆಗಿರುತ್ತೆ, ಮೆಡಿಕಲಿ ಅದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಜೊತೆಗೆ ಫುಡ್ ಸ್ಯಾಂಪಲ್ಸ್ ಏನಾದ್ರು ಇತ್ತಾ ಅಂತ ಇದ್ದರೆ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ನಿನ್ನೆ ಕೇಸ್ ಆಗಿರುತ್ತೆ ನೋಡ್ತಾರೆ. ಮತ್ತು ಒಟ್ಟು 386 ಜನ ಸ್ಕೂಲಲ್ಲಿ 30 ಜನಕ್ಕೆ ಆಗಿರೋದು, 1 ಡೆತ್ ಆಗಿದೆ. 29 ಜನಕ್ಕೆ ಸ್ಪಾಟ್ ಹಾಸ್ಟೆಲಲ್ಲಿ ಒಟ್ಟು 380, ಸ್ಕೂಲಲ್ಲಿ 380, ಹಾಸ್ಟೆಲಲ್ಲಿ ಒಟ್ಟು 30 ಜನ. ಅದರಲ್ಲಿ ಒಬ್ಬರಿಗೆ ಡೆತ್ ಆಗಿದೆ, 29 ಜನ ಆಗಿದೆ. ಅಷ್ಟು ಎಲ್ಲ ನಾರ್ತ್ ಈಸ್ಟ್. ಅಂದ್ರೆ ಅನಾಥಾಶ್ರಮ ಅಂತ ಹೇಳೋದು ಪರ್ಮಿಟ್ ಆಗಿದೆಯಾ ಏನು ಅದನ್ನ ವಿಸಿಟ್ ಮಾಡಿ ತಿಳ್ಕೊಳ್ತೀವಿ. ಆಸ್ ಪರ್ ಇನ್ಫಾರ್ಮೇಶನ್ ಅದು ಪರ್ಮಿಷನ್ ಇದೆ ಅಂತ ಹೇಳ್ತೀವಿ. ನಾವು ಹೆಚ್ಚಿನ ರೀತಿಯಲ್ಲಿ ಈಗ ನಾನು ಸ್ಮಾರ್ಟ್ ವಿಸಿಟ್ ಹೋಗ್ಕೊಂಡು ಸರ್ ಅಲ್ಲ ವಿದ್ಯಾಸಂಸ್ಥೆಯ ಹಾಸ್ಟೆಲ್ ಅಥವಾ ಅನಾಥಾಶ್ರಮ ವಿದ್ಯಾಸಂಸ್ಥೆ ಅಷ್ಟೇ, ಹಾಸ್ಟೆಲ್ ವಿದ್ಯಾಸಂಸ್ಥೆ ಅಷ್ಟೇ. ಅನಾಥಾಶ್ರಮ ಏನಾಗುತ್ತೆ ಅಂದರೆ ಕೆಲವರು ಅನಾಥ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾದಾನ ಮಾಡೋದಿಲ್ಲ. ಕೆಲವರು ಆ ಥರ ಅನಾಥಾಶ್ರಮ ಹೇಳೋದು, ಅಂದರೆ ವಿದ್ಯಾಸಂಸ್ಥೆ ಅಷ್ಟೇ, ಲೋಕಲ್ ವಿದ್ಯಾಸಂಸ್ಥೆ. ಹೆಚ್ಚಿನ ಮಾಹಿತಿ ಏನಂತಂದ್ರೆ ವಿಸಿಟ್ ಮಾಡ್ಬಿಟ್ಟು ಊಟ ತಂದು ಮಾತಾಡೋರು ಯಾರು ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಅವರು ಪ್ರೈವೇಟಲ್ಲಿ ಇದ್ದಾರಂತೆ. ಯಾಕೆಂದರೆ ಅವರು ಏನು ಹೊರಗಡೆ ಆರ್ಡರ್ ಕೊಟ್ಟು ಮಾಡಿಸಿದ್ರಿಂದ ಅವರು ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು. ಬಟ್ ಅವರೇನಾಗಿದೆ ಅಲರ್ಟ್ ಆಗಿಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ವಿದ್ಯಾಸಂಸ್ಥೆ ಮಾಲೀಕರನ್ನ ಭೇಟಿ ಮಾಡಿದ್ರೆ ಅವರು ಹೋಗಿ ಸಮಗ್ರವಾಗಿ ಇನ್ಫಾರ್ಮೇಶನ್ ತಗೊಂಡು ಆ ಇನ್ಫಾರ್ಮೇಶನ್ ಆದ್ಮೇಲೆ ಈಗ ತೀರೋಗಿರೋ ಹುಡುಗಂಗೆ ಅವರ ಫ್ಯಾಮಿಲಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದು ಮಾಹಿತಿ ಕೊಡೋ ವ್ಯವಸ್ಥೆ ಆಗ್ತದೆ.